ಓಕೆ, ಹೇಗಿತ್ತು ಸೈಮಾ? ಅವಾರ್ಡ್ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದೀರಾ, ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಎಸ್, ತುಂಬಾ ಕಷ್ಟ ಬಿದ್ದಿದ್ದೀನಿ, ರಕ್ತ ಸುರಿಸಿದ್ದೀನಿ, ಹೊಲಿಗೆಗಳು ಹಾಕ್ಸ್ಕೊಂಡಿದ್ದೀನಿ, ಮೂಳೆಗಳು ಮುರಿಸ್ಕೊಂಡಿದ್ದೀನಿ, ತುಂಬಾ ಕಷ್ಟ ಬಿದ್ದಿದ್ದೀನಿ, ತೊಗೊಂಡಿದ್ದೀನಿ. ಖುಷಿ ಆಯಿತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಚೆನ್ನಾಗಾಯ್ತು. ಫಸ್ಟ್ ಸೈಮಾ ಅವಾರ್ಡ್. ಎಸ್, ಹೌದು. ಆ ಫೀಲ್ ಹೇಗಿದೆ? ತುಂಬ ಚೆನ್ನಾಗಿದೆ, ಖುಷಿ ಇದೆ. ನೋಡಿ, ಹಿಂಗೆ ನಾನು ಹೆಂಡತಿ ಹಿಂಗೆ ಕರ್ಕೊಂಡು ಓಡಾಡಲ್ಲ, ಎಲ್ಲ ಕಡೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಹೌದು. ನೆಕ್ಸ್ಟ್, ನೀವು ಸೈಮಾ ಅವಾರ್ಡ್ ನಿಮ್ಮ ಹೆಸರನ್ನ ಕರೀತಾರೆ, ಅವಾಗ ದುನಿಯಾ ವಿಜಯ್ ಸರ್ ಜೊತೆ ಹೋಗ್ತೀರಾ ಕಾಲಿಗೆ ಬೀಳಕ್ಕೆ, ಅಲ್ಲೊಂದು ಕಾನ್ವರ್ಸೇಷನ್ ಆಗುತ್ತೆ, ಏನದು? ಅವ್ರ ಮಾಮೂಲಿ ನಂದವ್ರದ್ದು ತುಂಬಾ ಇರುತ್ತೆ, ಅದೆಲ್ಲ ಆಫ್ ದ ರೆಕಾರ್ಡು, ಇಲ್ಲಿ ಹೇಳಕ್ಕಾಗಲ್ಲ. ಅಂದ್ರೆ ಇಲ್ಲ, ನಾನೀಗ ಜೋಕ್ ಅಬೌಟ್, ನಾನು ಇವತ್ತು ಈಗ ನಿಮ್ಗೆ ಸತ್ಯ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಯು ಬಿ ಸಿಟಿಲಿ ಅದೇನೋ ಒಂದು ಇವ್ರದ್ದು ಬಿಲ್ಡಿಂಗ್ ಇದೆ, ಅದ್ರ ಹೆಸರೇನ ಇದು ಮೇಡಮ್, ಯು ಬಿ ಸಿಟಿಲಿ ಐತಲ್ಲ ವಿಜಯ್ ಮಲ್ಯ ಅವ್ರದ್ದು, ಅದು ರಾಕಿ, ಅದೇ ಯು ಬಿ ಸಿಟಿನೇ ನೋಡಿಲ್ಲ. ಇವಾಗ ನಾನು ಇದೇನು ಸುಳ್ಳು ಅನ್ಸ್ಬೋದು, ನಾನು ಇವತ್ತರೆಗೂ ಯು ಬಿ ಸಿಟಿಗೆ ಹೋಗಿಲ್ಲ. ಇಲ್ಲಿಂದ ದುಬೈ ತನಕ ಹೋಗಿ ಯಾವುದೋ 7 ಸ್ಟಾರ್ ಹೋಟೆಲಲ್ಲಿದ್ದು ಆ ಥರದ್ದೆಲ್ಲ ಬದುಕು ಸಿಕ್ಕಿದೆ ಯಾರಿಂದ, ಡೈರೆಕ್ಟ್ರಿಂದ. ಅದಕ್ಕೆ ಕಾರಣ ಯಾರು? ವಿಜಯ್ ಸರ್. ನಾನು ಭೀಮಾ ಮಾಡಿ ಆ ಪಾತ್ರ ಮಾಡಿದಿಂದನೇ ಇದು ಬಂದಿದ್ದು, ಅದಕ್ಕೆ ನಾನು ಅಲ್ಲೇ ಹೇಳಿದ್ದು. ಅಂದರೆ ನಾನು ಡೈರೆಕ್ಟಾಗಿ ದೇವ್ರ ರೂಪ ಹೆಂಗಿರುತ್ತೋ ನೋಡಿಲ್ಲ, ಆದರೆ ದೇವ್ರನ್ನ ಡೈರೆಕ್ಟರ್ಗಳ ರೂಪದಲ್ಲಿ ನೋಡ್ತಿದ್ದೀನಿ ಅಂತ. ಆ ಎಲ್ಲ ಡೈರೆಕ್ಟರ್ಗಳು, ಎಸ್ಪೆಷಲಿ ಇದು ಸೈಮಾ ಸಿಗೋಕ್ಕೆ ಕಾರಣ 100% ವಿಜಯ್ ಸರ್. ಈಗ ನಾನು ಸಿನಿಮಾಲಿಲ್ಲ ಕಾರಣ ನನ್ನ ತಾಯಿ ಸಮಾನರ ಥರ ನಮ್ಮ ಸೂರಿ ಸರ್, ಸೈಮಾ ಸಿಗೋಕ್ಕೆ 100% ಕಾರಣ ವಿಜಯ್ ಸರ್. ಅದರಲ್ಲಿ ಏನು ತಪ್ಪಿದೆ? ಎಸ್. ಏನಂದ್ರು ಅವರು? ಚೆನ್ನಾಗಿರೋ ಮಗ, ಇನ್ನೂ ಇಂಥದ್ದು ಹತ್ತಾರು ತಗೋ ಅಂತಂದ್ರು. ಅಷ್ಟೇ ಅಲ್ಲಿ ಇದ್ದಿದ್ದು. ಅಲ್ಲಿ ಎಷ್ಟು ಉದ್ದ ಇಷ್ಟೇ ಉದ್ದ ಇರೋದು, ಹಿಂಗೆ ಅಂತಾರೆ. ಅಷ್ಟರಲ್ಲಿ ಏನು 8 ಪೇಜ್ ಹೇಳಕ್ಕಾಗತ್ತ ಅವರು? ವಾಟ್ಯಾ? ಆಮೇಲೆ ಏನಾದ್ರು ಕಾನ್ವರ್ಸೇಷನ್ ಆಯ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಅಪ್ಪ ನಮ್ಗೆ. ಇಲ್ಲ, ನನ್ ಮುಗೀತು, ನಂಗೆ ನಿದ್ದೆ ಇರಲಿಲ್ಲ, ನಂಗೆ ಡೇ ನೈಟ್ ಶೂಟ್ ಇತ್ತು. ನಾನು ಒಂದು 4 ದಿನನೋ 5 ದಿನನೋ ಆಗಿತ್ತು ನಿದ್ದೆ ಮಾಡಿ. ನಂದು ಮುಗಿದ ತಕ್ಷಣ ನಾನು ಅಣ್ಣನ್ಗೆ ಹೇಳಿ, ನಂಗೆ ಕಣ್ಣೇ ಬಿಡಕ್ಕಾಗ್ತಿಲ್ಲಣ್ಣ, ನಾವು ಓಡ್ತೀನಿ ಅಂತ ಹೇಳಿ ಬಂದು ಮಲ್ಬಿಟ್ಟೆ ನಾನು. ನೀವು ಯಾರ ಜೊತೆಗೆ ಹೋಗಿದ್ರಿ ಅದೇ ದುಬೈಗೆ? ಫ್ಯಾಮಿಲಿ ಜೊತೆನಾ ಅಥವಾ ಫ್ರೆಂಡ್ಸ್ ಜೊತೆ? ಯಾರ ಜೊತೆಗೆ ಹೋಗಿದ್ರಿ? ಸಿನಿಮಾದವ್ರ ಜೊತೆ. ಅದು ಫ್ಯಾಮಿಲಿನೇ, ಸಿನಿಮಾ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಸಿನಿಮಾದವರು ಕೂಡ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ರು, ನೀವು ಒಬ್ಬರೇ ಹೋಗಿದ್ರ ಅಂತ? ಏನು, ನನ್ಗೆ ಒಂದೇ ಟಿಕೆಟ್ ಹಾಕಿದ್ದು. ನೆಕ್ಸ್ಟ್ ಏನೋ ಒಂದು 10 ಹಾಕಿದ್ರೆ ನಮ್ಮ ಅತ್ತೆಯಿಂದ ನಮ್ಮ ಚಿಕ್ಕಮ್ಮನವ್ರಿಗೂ ಕರ್ಕೊಂಡು ಹೋಗ್ಬಿಡ್ತೀನಿ. ಒಂದೇ ಟಿಕೆಟ್ ಹಾಕಿದ್ದು ನನಗೆ. ಏನಂದ್ರು ಮನೇಲೆಲ್ಲ ಅವಾರ್ಡ್ ತಗೊಂಡಿದ್ದಕ್ಕೆ? ಖುಷಿ ಆದ್ರು, ತುಂಬಾ ಖುಷಿ ಇದೆ ಅವ್ರಿಗೆ. ಬಿಡಪ್ಪ, ನೀನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕತೆ, ಇನ್ನು ಮುಂದೆ ಇನ್ನೂ ಇಂಥ ತುಂಬಾ ಆಗ್ಲಿ, ಒಳ್ಳೇದಾಗ್ಲಿ ನಿನ್ಗೆ ಅಂತ. ಅಷ್ಟೇ ಅಷ್ಟೇ. ಏನು 2 ಚೈನ್ ಹಾಕ್ಬಿಡ್ತಾರ? ಖುಷಿ ಪಟ್ಟು ಸೆಲೆಬ್ರೇಷನ್ ಎಲ್ಲ ಇರುತ್ತಲ್ಲ? ಇಲ್ಲ, ಅಂಥದ್ದು ಏನಿಲ್ಲ. ನಾವು ಚಿಕ್ಕದ್ರಿಂದ ಆ ಥರದ್ದೇನೋ ಮಾಡ್ಕೊಂಬಂತ, ನಮ್ಮ ಬರ್ಡೇಗಳೇ ಮಾಡ್ಕೊಂಡು, ನನ್ನ ಡೇಟ್ ಆಫ್ ಬರ್ಡೇ ಗೊತ್ತಿರಲಿಲ್ಲ. ಹಂಗಾಗಿ ಅಂಥದ್ದೇನಿಲ್ಲ, ಆರೆಂಜ್ಗೆ ಅನ್ನೋ ಥರದ್ದೆಲ್ಲ ಏನಿಲ್ಲ. ಏನೋ ಮಾಡ್ತಿದ್ದೆ ಮನೆ, ಚೆನ್ನಾಗಿರುತ್ತೆ. ನನ್ನ ವೈಫು ತುಂಬ ಖುಷಿ ಪಟ್ರು, ನನ್ನ ಮಗನೂ ಅಪ್ಪ ಸೂಪರ್ ಅಂದ, ಅಷ್ಟೇ. ನಿಮಗೆ ಮಗ ಬೇರೆ ಇದ್ದಾರಾ? ಒಂದು ಮಗ ಇದ್ದಾನೆ, ಒಂದೇ ಒಂದು ಮದುವೆ ಆಗಿ ಒಬ್ಬನೇ ಮಗ ಇದ್ದಾನೆ. ಚಿಕ್ಕ ಮಗನ ಅಥವಾ ಸ್ಕೂಲ್? ಬಾಲ್ಯ ವಿವಾಹ. ಓಕೆ, ಹೌದು, ಬಾಲ್ಯ ವಿವಾಹನ? ಹೌದು. ಅದಕ್ಕೆ ನೋಡಿ, ಚಿಕ್ಕ ವಯಸ್ಸಲ್ಲೇ ಒಂದು ಮಗ ಆಗ್ಬಿಟ್ಟಿದ್ದಾನೆ. ಏನಂದ್ರು? ಮೇಡಮ್, 43 ವರ್ಷ ನನಗೀಗ. 43 ವರ್ಷ? ಹೌದು. ದೇಹಕ್ಕೆ, ಮನ್ಸಿಗೆ 23. ಎಷ್ಟನೇ ವರ್ಷಕ್ಕೆ ಮದ್ವೆ ಆಯ್ತು? ನಂದ 28ಕ್ಕೋ 27ಕ್ಕೋ ಆದೆ ಮೇಡಮ್. ಬಾಲ್ಯ ವಿವಾಹನ ಅದು? ಸುಮ್ಮನೆ. ಸೈಮಾ ಅವಾರ್ಡ್ ವೇದಿಕೆ ಮೇಲೆ ಕನ್ನಡಿಗರಿಗೆ ಅವಮಾನ ಆಯ್ತು ಅನ್ನೋ ಒಂದಷ್ಟು ಪೋಸ್ಟ್ಗಳು, ವಿಡಿಯೋಸ್ಗಳು ವೈರಲ್ ಆಯ್ತು. ದುನಿಯಾ ವಿಜಯ್ ಸರ್ ಕೂಡ ಕೋಪ ಮಾಡ್ಕೊಂಡು ಮಾತಾಡಿದ್ರು ಅಂತ. ನಿಜಕ್ಕೂ ಏನಾಯ್ತು ಅಲ್ಲಿ? ಆಕ್ಚುಲಿ ಅಂದ್ರೆ ನಂದು ತುಂಬಾ ಬೇಗ ಆಯ್ತು ಅವಾರ್ಡು. ಇದು ಟು ಬಿ ಫ್ರಾಂಕ್ ಇದೇ ನಿಜ, ನಂದು ತುಂಬಾ ಬೇಗ ಆಯ್ತು ಅವಾರ್ಡು. ವಿಜಯಣ್ಣಂದೆಲ್ಲ ಒಂದು ಅದೇ ತುಂಬಾ 2-3 ಆ ಥರದ್ದೆಲ್ಲ ನಡೀತು ಅಂತ ಕೇಳ್ಪಟ್ಟೆ. ನಂದು ಮಾಡೋಕೆ ಒಂದು ಸಣ್ಣ ಅರ್ಥ ಆಯ್ತು. ಅಂದ್ರೆ ಕನ್ನಡ ಆ್ಯಂಕರ್ಗಳು ಕರೆದಿದ್ರೆ ಕನ್ನಡದವ್ರು ಯಾರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಿರೋದು. ಕನ್ನಡ ಆ್ಯಂಕರ್ ಕರೆದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ನನ್ನ ಒಬ್ರು ತೆಲುಗು ಆ್ಯಂಕರೇ ಕರೆದಿದ್ದು, ತೆಲುಗು ಅವರೇ ಅದು ಗಿಫ್ಟ್ ಮಾಡಿದ್ದು. ಬಟ್ ನಾನು ನನ್ನ ಅವಾರ್ಡ್ ತೊಗೊಂಡು ಬರೋವರೆಗೂ ಅದು ಎಲ್ಲವೂ ಕರೆಕ್ಟಾಗಿತ್ತು. ನನ್ಗೆ ಇದಾದ್ಮೇಲೆ ಇದು ರಾತ್ರಿ 2:45 ಆ ಥರದ್ದು ಆಯ್ತು ಅಂತ ಕೇಳ್ಪಟ್ಟೆ. ನಂಗೂ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ನಾನು ಆಗಿರ್ಲಿಲ್ಲ ಆ ಟೈಮಲ್ಲಿ, ನಾನು ಇರ್ಲಿಲ್ಲ. ನಂದು ಆಗೋಗಿತ್ತು. ನಾನು ಹೇಳ್ದೆ, ನಂಗೆ ನಿದ್ದೆ ಇರಲಿಲ್ಲ. ನಾನು ಅಣ್ಣನ್ಗೆ ಹೇಳಿ ನಾನು ಹೊರಟುಬಿಟ್ಟೆ. ನಾನು ಅದಾದ್ಮೇಲೆ ಏನೋ ನಡೆದಿರೋದು ನನ್ಗೆ ನಿಜ ಇದು ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಹೇಳ್ತಿದ್ದೆ. ನಾನು ಒಂದು 11:30-12 ಗಂಟೆವರೆಗೂ ಅದು ನಾರ್ಮಲ್ ಆಗಿ ಹೋಗ್ತಿತ್ತು, ಅಷ್ಟು ಗೊತ್ತು ನನಗೆ. ಅದು ವಿಷಯ ಕೇಳಿದ್ಮೇಲೆ ನಿಮಗೇನು ಅನ್ನಿಸ್ತು? ಅದೇ ಈಗ ನಾನು ಇಂಟರ್ವ್ಯೂಗಳಲ್ಲೇ ನೋಡಿದ್ದು. ಯಾಕಂದ್ರೆ ನನಗೂ ಸಿಕ್ಕಿಲ್ಲ ವಿಜಯಣ್ಣ. ಈಗ ಅವ್ರದೇ ಬಿಸಿ ಇದ್ದಾರೆ. ನನ್ಗೆ ಅಲ್ಲಿಂದ ಬಂದ ತಕ್ಷಣ ನೆನ್ನೆಲ್ಲ ಅದೊಂದು ಶೂಟ್ ಇತ್ತು. ನನಗೆ ಈಗ ಮತ್ತೆ ನೈಟ್ ಶೂಟ್ ಇದೆ. ನಾನು ನಾಳೆ ಹೈದರಾಬಾದ್ಗೆ ಹೋಗ್ತಿದ್ದೀನಿ. ಇನ್ನೂ 12 ದಿನ ಇಲ್ಲ. ನನಗೆ ಅವ್ರು ಸಿಕ್ಕಿಲ್ಲ. ನಾನು ಯಾವತ್ತೂ ಅವ್ರಿಗೆ ಫೋನಲ್ಲೆಲ್ಲ ಮಾತಾಡಿಲ್ಲ. ಫೋನ್ ಮಾಡಿ ಯಾವಾಗೂ ಹೋಗಿ ಮನೇಲೇ ಮಾತಾಡಿರೋದು. ನೋಡ್ತೀನಿ, ವಿಜಯಣ್ಣ ಕೇಳಿ ನೋಡ್ತೀನಿ ಏನಾಯ್ತು ಅನ್ನೋದು ತಿಳ್ಕೊತೀನಿ.